ಆತನಿಗೆ ಮದುವೆಯಾಗಿ 20 ವರ್ಷಗಳೇ ಕಳೆದು ಹೋಗಿದೆ. ಆದರೆ ಆತನ ಚಪಲ ಮಾತ್ರ ಇನ್ನೂ ಸಹ ಕಡಿಮೆಯಾಗಿರಲಿಲ್ಲ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿ ಹೆತ್ತ ಮಕ್ಕಳನ್ನ ಸಾಕೋದು ಬಿಟ್ಟು ಪರಸ್ತ್ರೀಯರ ಸಹವಾಸ ಮಾಡಿಕೊಂಡು ಅಡ್ಡಾಡ್ತಿದ್ದಾನೆ. ಕೇಳಿದ್ರೆ ನನಗೆ ಸಿಎಂ ಗೊತ್ತು, DCM ಗೊತ್ತು ಅಂತ ಬಿಲ್ಡಪ್ ಕೊಡ್ಕೊಂಡು ಜೀವನ ಮಾಡ್ತಿದ್ದಾನೆ. ಹಾಗಾದ್ರೆ ಆತ ಯಾರು? ಆತ ಮಾಡಿರೋ ಗಣಂದಾರಿ ಕೆಲಸ ಏನು ಅಂತ ಹೇಳ್ತೀವಿ, ಕೇಳಿ. ಹೆಂಡತಿ ಮಕ್ಕಳಿಗೆ ಮೋಸ, ಪರ ಸ್ತ್ರೀಯರಿಗೆ ಆದ ದಾಸ. ಮಂಚ ನೋಡಿದ್ರೆ ಮರೆತೋಗ್ತಾನೆ ಇಡೀ ಪರಪಂಚ. ಅಯ್ಯೋ ಹೆಂಡತಿ ಯಾಕೆ, ಪರ ಸ್ತ್ರೀಯರಂದ್ರೆ ಡಬಲ್ ಓಕೆ. ನಾನು ಒನ್ ಅಂಡ್ ಓನ್ಲಿ ಆಂಟಿ ಲವರ್ ನಾರಾಯಣ. ಐ ನೋ ಸಿಎಂ DCM ಅಂತ ಕೊಡ್ತಾನೆ ಬಿಗ್ ಬಿಲ್ಡಪ್. ಫೋಟೋಗಳಲ್ಲಿ ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಫೋಟೋಗೆ ಪೋಸ್ ಕೊಡ್ತಾ ಇರೋ ಈತ ಅಂತಿಂತ ಆಸಾಮಿ ಅಲ್ಲ. ಮಂಚ ನೋಡಿದ್ರೆ ಸಾಕು ಕಾಲ್ ಎತ್ತೋ ಬುದ್ಧಿ ಈತನದ್ದು. ಹೆಂಡತಿಗೆ ಮಕ್ಕಳಿಗೆ ಟಾರ್ಚರ್ ಕೊಡೋದು, ಪರಸ್ತ್ರೀಯರ ಜೊತೆಗೆ ಚಕ್ಕಂದ ಆಡೋದೇ ಈತನ ಫುಲ್ ಟೈಮ್ ಕೆಲಸ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನದಲ್ಲಿದ್ದೀನಿ ಅಂತ ಬಿಲ್ಡಪ್ ಕೊಟ್ಕೊಂಡು ಶೋಕಿ ಜೀವನ ಮಾಡ್ತಿರುವ ಆತನಿಗೆ ತನ್ನ ಹೆಂಡತಿ ಮಕ್ಕಳಿಗಿಂತ ಪರಸ್ತ್ರೀಯರ ವ್ಯಾಮೋಹವೇ ಜಾಸ್ತಿ. ಒಂದಲ್ಲ ಎರಡಲ್ಲ ಅಂತ 4-5 ಜನ ಮಹಿಳೆಯರ ಜೊತೆಗೆ ಈತ ತನ್ನ ರಾಸಲೀಲೆಯನ್ನ ನಡೆಸ್ತಾ ಇದ್ದಾನೆ ಅಂತ ಈತನ ಹೆಂಡತಿಯೇ ಆರೋಪ ಮಾಡಿದ್ದಾಳೆ. ನಮಸ್ಕಾರ ಸರ್. ನಮ್ಮ DK ಸಾಹೇಬ್ರಿಗೆ ನನಗೆ ನ್ಯಾಯ ಕೊಡಿಸ್ಬೇಕು ಸರ್. ಅವರಲ್ಲಿ ನಾನು ಒಂದೇ ವಿನಂತಿ, ನಾನು ನನ್ನ ಮಕ್ಕಳು ಭೇಟಿ ಆಗಬೇಕು. ನನಗೆ ಮದುವೆ ಆಗಿ 20 ವರ್ಷ ಆಯಿತು ಸರ್. ನಾರಾಯಣ ಅಂತ 2005 ಮದುವೆ ಆಯಿತು ಸರ್. ಮದುವೆ ಆಗಿ ಒಂದು 7-8 ತಿಂಗಳಲ್ಲಿ ನನಗೆ ಭಾರಿ ಹಿಂಸೆ ಕೊಡೋದು ಸ್ಟಾರ್ಟ್ ಮಾಡಿದರು. ಅದರ ನಂತರ ನನಗೆ ನೀನು ಬೇಡ ಅಂತ ಹೇಳೋದು, ನನಗೆ ಇದೇ ಥರ ಮನೇಲಿ ಹಿಂಸೆ ಕೊಡೋದು, ನಮ್ಮ ಅಕ್ಕ ತಂಗಿಯರಿಗೆಲ್ಲ ತೊಂದರೆ ಕೊಡೋದು ಎಲ್ಲ ಮಾಡ್ತಿದ್ರು. ನಾನು ಒಂದು 10 ಸಲ ನಾನು ಸ್ಟೇಷನ್ಗೆ ಕೊಟ್ಟಿದ್ದೆ. ಕೊಟ್ಟಿದ್ದಾಗ ಕಂಪ್ಲೇಂಟ್ ಕೊಟ್ಟಿದ್ದಾಗ ಇವ್ರು ಹೇಳೋದು, ನನ್ನ CM ಮನೆಯವರು, ನನ್ನಿಂದ ಏನು ಮಾಡೋಕ್ಕಾಗಲ್ಲ, ಎವಿಡೆನ್ಸ್ ನಿನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿ ನಮ್ಮನ್ನು ಭಾರಿ ತೊಂದರೆ ಕೊಟ್ಟಿದ್ರು. ಇತ್ತೀಚೆಗೆ ಅವರು ಸಾಹೇಬ್ರ ಹತ್ರ ಇರೋದು KPCC ಡೈರೆಕ್ಟ್ರು ಅಂತ ಹೇಳಿದರು ನನ್ನ ಹತ್ರ. ಮತ್ತು ಅವರು ಸಹ ಹೇಳಿದರು. ಅದರ ನಂತರ ಇತ್ತೀಚೆಗೆ ನನಗೆ ಈಗ ಗೊತ್ತಾಗಿದ್ದು ಸರ್, ಅವರದ್ದು ಫೋಟೋ ಬೇರೆ ಹೆಂಗಸರದು ಅಸಹ್ಯವಾಗಿರೋದೆಲ್ಲ ವಿಡಿಯೋಸ್ ಎಲ್ಲ ನನಗೆ ಗೊತ್ತಾಯಿತು. ನನಗೆ DCM DK ಶಿವಕುಮಾರ್ ಗೊತ್ತು. ನಾನು KPCCಯಲ್ಲಿ ಉನ್ನತ ಸ್ಥಾನದಲ್ಲಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದವನ ಕಾಮ ಪುರಾಣ ಬಯಲಾಗಿದೆ. ಹೆಂಡತಿ ಅಂದ್ರೆ ಯಾಕೆ ಅನ್ನೋ ಈತನಿಗೆ ಪರಸ್ತ್ರೀಯರು ಅಂದ್ರೆ ಓಕೆ ಅಂತಾನೆ ಈ ಕಾಮಕ್ರಿಮಿ. ಪತ್ನಿ ದೂರು ಕೊಡ್ತೀನಿ ಅಂದ್ರೆ ಯಾವ ಪೊಲೀಸರು ಸಹ ನನಗೇನು ಮಾಡೋಕ್ಕಾಗಲ್ಲ. ಹೆಂಡತಿ ಮತ್ತು ತನ್ನ 2 ಹೆಣ್ಣು ಮಕ್ಕಳನ್ನ ಬಿಟ್ಟು ಪರಸ್ತ್ರೀಯರ ಶೋಕಿಗೆ ಬಿದ್ದಿರೋ ಅಂಕಲ್ ನಾರಾಯಣನ ವಿರುದ್ಧ ಸದ್ಯ ಪೂರ್ವ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಒಂದಲ್ಲ ಎರಡಲ್ಲ 5ಕ್ಕೂ ಹೆಚ್ಚು ಆಂಟಿಯರ ಜೊತೆ ಈ ಅಂಕಲ್ ಕಳ್ಳಾಟ ನಡೆಸಿದ್ದು, ಹೆಂಡತಿಗೆ ಹೊಡೆದು ಬಡಿದು ಹಿಂಸೆ ನೀಡುವ ಪತಿರಾಯ ನಾರಾಯಣನ ವಿರುದ್ಧ ಪತ್ನಿ ಅನ್ನಪೂರ್ಣ ಪೂರ್ವ ಮಹಿಳಾ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನಾರಾಯಣನಿಗೆ ಮತ್ತು ಅನ್ನಪೂರ್ಣಗೆ ಮದುವೆಯಾಗಿ 20 ವರ್ಷಗಳಾಗಿದ್ದು, ಆದರೆ ಕಳೆದ 5-10 ವರ್ಷಗಳಿಂದ ಹೆಂಡತಿ ಮಕ್ಕಳನ್ನ ಬಿಟ್ಟು ಪರಸ್ತ್ರೀಯರ ಸಂಘ ಮಾಡ್ತಾ ಇದ್ದಾನಂತೆ. ಸಹಾಯ ಮಾಡಿ ಅಂತ ಕೇಳ್ತೀನಿ ಸರ್ ಅವರನ್ನು ಕರೆದು. ನನಗೆ ಅವರಿಂದ ನನಗೆ ನ್ಯಾಯ ಕೊಡಿಸ್ಬೇಕು ಸರ್. ಅವರು ಎಷ್ಟು ಹೆಣ್ಣು ಮಕ್ಕಳು ಅದರಲ್ಲಿ ಫೋಟೋಸ್ ಇದ್ದಾರೋ ಅವರನ್ನೆಲ್ಲ ಕರೆಸ್ಬೇಕು ಸರ್. ಕರೆಸ್ಬೇಕು. ನಾನು ಸಾಹೇಬ್ರಿಗೆ ನಾನು ಭೇಟಿ ಆಗಬೇಕು ಸರ್, ದಯವಿಟ್ಟು. ಹೌದು ಸರ್, ಇದೆ ಸರ್. ನನ್ನ ಹತ್ರ ಎಲ್ಲ ಎವಿಡೆನ್ಸ್ ಇದೆ. ಅದರಿಂದ ನಾನು ಎಲ್ಲ ದಾಖಲೆ ಮಾಡ್ತೀನಿ ಸಾಹೇಬ್ರಿಗೆ. ಹೌದು ಸರ್, FIR ಆಗಿದೆ ಅವರಿಗೆ. ಮಹಿಳಾ ಪೊಲೀಸ್ ಸ್ಟೇಷನ್ ಶಿವಾಜಿನಗರ ಸರ್. ಆಯಿತು ಸರ್, ಈಗ ಒಂದು 4-5 ಡೇಸ್ ಆಗಿದೆ. ಕ್ರಮ ತಗೊಳ್ತಾ ಇದ್ದಾರೆ ಸರ್. ಅವರೆಲ್ಲ ನನಗೆ ಸಹಾಯ ಮಾಡಿದ್ದಾರೆ. ಫಸ್ಟು ಬಂದು ಇಂದಿರಾನಗರ್ ಪೊಲೀಸ್ ಸ್ಟೇಷನಲ್ಲಿ ಅರ್ಧ ರಾತ್ರಿಯಲ್ಲಿ 26th 25th ಮಧ್ಯರಾತ್ರಿಯಲ್ಲಿ ನನಗೆ ಕತ್ತು ಹೀಗೆ ಹಿಡಿದು ನನ್ನನ್ನು ಕೆಳಗಡೆ ತಳ್ಳಿ ಹಿಂಗೆ ನನ್ನ ಮೇಲೆ ಕಾಲಿಟ್ಟು ತುಂಬ ಗಲಾಟೆ ಮಾಡಿದರು ಸರ್. ಅದರ ನಂತರ ಸರ್ ಅವರು CM ಹತ್ರ ಇರೋದು, ನಾನು KPCC ಡೈರೆಕ್ಟ್ರು. ವಯಸ್ಸು 60 ಆಸುಪಾಸಿದ್ರೂ ಸಹ ಈತನ ಚಪಲ ಮಾತ್ರ ಕಮ್ಮಿ ಆಗ್ತಿಲ್ಲವಂತೆ. ನಾನು KPCCಯಲ್ಲಿದ್ದೀನಿ, ನನಗೆ ಯಾರು ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಬಿಲ್ಡಪ್ ಕೊಡ್ತಿದ್ದ. ಈತ ತನ್ನ ಆಂಟಿ ಫ್ರೆಂಡ್ಸ್ ಸಹವಾಸಕ್ಕೆ ಬಿದ್ದು ಪತ್ನಿಗೆ ಟಾರ್ಚರ್ ನೀಡ್ತಿದ್ದಂತೆ.
ಈ ಮಹಾರಾಯನಿಗೆ ಯಾವುದಾದ್ರೂ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಿ ಅಂತ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಸರ್ಕಾರಕ್ಕೆ ಶಿಫಾರಸು ಪತ್ರ ನೀಡಿದ್ದಾರೆ. ಸದ್ಯ ಈ ನಾರಾಯಣ ನವರಂಗಿ ಆಟ ಗೊತ್ತಾದ ಮೇಲೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಈ ನಾರಾಯಣ ಆಂಟಿಯರ ಜೊತೆಗೆ ಇರೋ ಕೆಲ ವಿಡಿಯೋ ಕೂಡ ರಿವೀಲ್ ಆಗಿದೆ. ಕೆಲ ಆಂಟಿಯರ ಜೊತೆಗಿರೋ ವಿಡಿಯೋ ಚಾಟ್ ಮಾಡಿರೋ ಸ್ಕ್ರೀನ್ ಶಾಟ್ ಸಹ ಈತನ ಮೊಬೈಲ್ನಲ್ಲಿ ಪತ್ತೆಯಾಗಿದೆ. ಒಟ್ನಲ್ಲಿ ಈ ನಾರಾಯಣನ ಆಟಕ್ಕೆ ಈಗಲಾದರೂ ಪೊಲೀಸರು ಬ್ರೇಕ್ ಹಾಕ್ತಾರಾ? ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.